ಬಡ್ಡಿ ಮಗನೇ, ನೀನು ಸತ್ತರೆ ನಿನ್ನ ಮುಂದೆ ಬಾಯಿ ಬಡ್ಕತ್ತೀನಿ. ನಾನೇನಾದರೂ ಆವತ್ತು ಬೇಜಾರಾಗಿ ನೀವು ಊರಿಗೆ ಬರಬಾರ್ದು ಅಂತ ಬಿಟ್ಟಿದ್ರೆ ಇಂಥ ಕಾರ್ಯಕ್ರಮ ಸಿಗ್ತಿರ್ಲಿಲ್ಲ. ಚಿಕ್ಕದಾಗಿ ಆರಂಭ, ಅಪಮಾನದೊಂದಿಗೆ ಆರಂಭವಾದಂಥ ಕಾರ್ಯಕ್ರಮದಲ್ಲೇ ಮುಂದೆ ಸನ್ಮಾನ ಆಗೋದಾಗಲಿ, ಮೊದಲಿಗೆ ಸನ್ಮಾನ ಎಲ್ಲೂ ಇಲ್ಲ. ನೀವು ಈಗ ಮಾರ್ಕೆಟಿಂಗ್ ಫೀಲ್ಡ್ನಲ್ಲಿರೋರು ಸನ್ಮಾನ ಮಾಡಿ ಕರೆದೇ ಬಿಡ್ತಾರೆ ನಮ್ಮನ್ನು. ಅಪಮಾನಗಳಾದ ಸನ್ಮಾನ ಆದ್ರೇ ಆ ಬಿಸ್ನೆಸ್ ಯಶಸ್ವಿ ಆದಂತೆ ತಿಳ್ಕೊಳ್ಳಿ ಸ್ನೇಹಿತರೆ. ಲೋಕಾನುಭವ ಬೇಕು, ಓದಬೇಕು, ಇಲ್ಲ ಜನರ ಜೊತೆ ಬೆರಿಬೇಕು. ಒಬ್ರು ಯಾರೋ ಅಂಗಡೀಲಿ ಎಲ್ಲ ಇರ್ತಿತ್ತು, ಅವ್ರ ಅಂಗಡೀಲಿ ಏನು ಕೇಳಿದ್ರೆ ಹುಡುಕಾಡೋರು, ಅವ್ರು ಏನು ಕೇಳಿದ್ರೆ ಹುಡುಕಾಡಿ ಕೊಡೋರು, ಎಲ್ಲೆಲ್ಲೋ ಇಟ್ಬಿಟ್ಟಿರ್ತಿದ್ರು. ಈ ನಮ್ಮ ಕಡೆ ಇನ್ನೂ ಅಂತಂಥ ಅಂಗಡಿಗಳಿದೆ. ಈ ಗ್ರಂಥಿಗೆ ಅಂಗಡಿ ಅಂತಾರೆ ನೋಡ್ರಿ ಅವ್ರು. ಲೋಬಾನ, ಅಜ್ವಾನ, ಏನು ಜನಿವಾರ ಎಲ್ಲಿಟ್ಟಿರ್ತಾರೋ ಅವ್ರಿಗೆ ಗೊತ್ತಿರಲ್ಲ ಪಾಪ, ಹುಡುಕಾಡ್ತಿರ್ತಾರೆ. ಏನು ರೀ ಎಷ್ಟು ಹುಡುಕಾಡ್ತಿದ್ರಿ ಸೆಟ್ರೆ ಅಂತ ಅವನಂದಂತ. ಅವ್ರು ಸಿಟ್ಟಿಗೆದ್ದವನು ಬೈದ್ರಂತೆ. ಬೈದ ತಕ್ಷಣ ಹೇಳಿದಂತೆ, ಶೆಟ್ರಿಗೆ ಸ್ವಲ್ಪ ಹಾಸ್ಯ ಪ್ರಜ್ಞೆ ಕಡಿಮೆ ಅಂದಂತವನು. ಯಾರು ಬಂದವನು. ಅದಕ್ಕೆ ಅವರು ಅದನ್ನೊಂದು ಬೇರೆ ಇಡ್ಬೇಕಾ ನಾನಿಲ್ಲಿ ಅದು. ಆಮೇಲೆ ಯಾವಾಗಲೂ ಶೆಟ್ರ್ ಬಗ್ಗೆ ನಾನು ಹೇಳೋದೊಂದು ಒಳ್ಳೆಯ ಜೋಕು. ಅವರು ಆರೋಗ್ಯಕರವಾಗಿ ಅದನ್ನು ಸ್ವೀಕರಿಸ್ತಾರೆ. ನಮ್ಮಲ್ಲಿ ಹಂಪಿ ಟ್ರೈನ್ ಇದೆ ಗೊತ್ತಾ ನಿಮಗೆ? ಇದು ಹುಬ್ಬಳ್ಳಿ ಟು ತಿರುಪತಿ ಡೇ ಟೈಮಲ್ಲಿದೆ. ರೇಟ್ ಕಡಿಮೆ, ಡಬ್ಬಿಗಳೆಲ್ಲ ಖಾಲಿ. ಹುಬ್ಬಳ್ಳಿ ಟು ತಿರುಪತಿ ಅಲ್ಲ ಕರೆಕ್ಟಾ? ಅಲ್ಲಲ್ಲ ಬರ್ತದ. ಹಂಪಿ ಎಕ್ಸ್ಪ್ರೆಸ್ಸು. ಆ ಟ್ರೈನ್ನಲ್ಲಿ ಹಗಲು ಟೈಮಲ್ಲಿ ಯಾರು ಇರಲ್ಲ. ಬರೀ ಶೇಂಗಾ ಮಾರೋರು, ಸೋಡಾ ಮಾರೋರು, ಸುಮ್ಮನೆ ಅಲ್ಲಿ ಪಕ್ಕದಲ್ಲಿ ಇಳ್ಕೊಳ್ಳೋರು, ಟಾಯ್ಲೆಟ್ಗೆ ಹೋಗಿ ತಂಬಿಗೆ ತೊಗೊಂಡು ಹತ್ತಿ ಮುಂದೆಲ್ಲೋ ಹೊಲ್ದಾಗ ಇಳ್ಕೊಂಡ್ಬಿಡ್ತಾರೆ. ಹಾಗೆಲ್ಲ ಇರ್ತೀವಿ ಆಗ. ಈಗ ಚೆನ್ನಾಗಿ ಹಂಪೆ ನೋಡಿ ಒಬ್ಬ ಚೀನಾದವನು ಬಂದು ಡಬ್ಬಿಲಿ ಕೂತಿದ್ದ. ಅದೇ ಡಬ್ಬಿಗೆ ಸೆಟ್ರ್ ಹತ್ತಿದ್ರು. ಅವರು ಎಲ್ಲೋ ಹುಬ್ಳಿಗೆ ಬೆಂಗಳೂರಿಗೆ ಹೋಗ್ಬೇಕಾಗಿ. ಎದುರುಗಡೆ ಚೀನಾದವನು, ಈ ಕಡೆ ಸೆಟ್ರು. ಇಡೀ ಬೋಗಿಗೆ ಸೆಟ್ರು ಅವ್ನು ನೋಡಿದರು. ಏನು ಇವನು ಹಳದಿ ಮುಖ, ಚಪಾತಿ ಥರ ಇದೆ. ಚೀನಾದವ್ರು ಹೇಗಿರ್ತಾರೆ, ಪಿಳಿ ಅಂತ ಅಲ್ಲೇ ಕಣ್ಣು. ಏನು ಅರಿಶಿನ ತಿಂದು ಹುಟ್ಟ್ಯಾನ ಅವನು. ಅವನು ಇವ್ರು ನೋಡಿ ಏನು ಆಕಾರ ಇವ್ರದ್ದು, ಬ್ಲ್ಯಾಕ್ ಗಣಪತಿ ಇದ್ದಾಗಿದ್ದಾರೆ. ಏನು ಹೊಟ್ಟೆ, ಏನು ಇವ್ರ ಮೀಸೆ, ಏನು ಇವ್ರ ದಾಡಿ. ಇವ್ರು ನೋಡಿದೆ, ಅವ್ರು ನೋಡ್ದು ಹೀಗೆ ನೋಡ್ತಾರೆ. ಯಾರು ಇಲ್ಲ, ಮಾತಾಡೋಕ್ಕೆ ಬರಲ್ಲ. ಅವ್ನು ಚೀನಾ ಭಾಷೆ ಇವ್ರಿಗೆ ಬರಲ್ಲ, ಕನ್ನಡ ಅವನಿಗೆ ಬರಲ್ಲ. ಹೀಗೆ ಟ್ರೈನ್ ಒಂದು ಸ್ಟೇಷನ್ ಹೋದ್ಮೇಲೆ ಆ ಚೀನಾದವನು ಗಲ್ಲದ ಮೇಲೆ ಒಂದು ನೊಣ ಬಂದು ಕೂತ್ಕೊತು. ಚೀನಾದವ್ರು ಗೊತ್ತಲ್ಲ ನಿಮಗೆ, ಪಟಕ್ ಅಂತ ಬಿಟ್ಟು ಬಾಯಿಗೆ ಹಾಕೊಂಬಿಟ್ಟು. ಶಟ್ರು ಎದೇನೆ ಹೊಡೆದ್ಬಿಟ್ರು. ತೂ 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 ತೂ. ಏನು ಬಡ್ಡಿ ಮಗ, ಮಠ ಮಧ್ಯಾಹ್ನ ನೊಣ ತಿಂತಾನೆ. ಇವನು ನೋಡೇಬಾರ್ದು ಅಂತ ಕಣ್ಣು ಮುಚ್ಚಿನ ಕೂತು. ಮುಂದೊಂದೆರಡು ಸ್ಟೇಷನ್ ಆದಮೇಲೆ ಇನ್ನೊಂದು ದೊಡ್ಡ ನೊಣ ಬಂದು ಶೆಟ್ರ್ ಹಣೆ ಮೇಲೆ ಕೂತ್ಕೊತು. ಶೆಟ್ರ್ ಕನ್ಫ್ಯೂಷನ್, ಏನು ಮಾಡಬೇಕು ನೋಡಿ. ಅದಕ್ಕೆ ಶೆಟ್ರ್ ಬುದ್ಧಿ ಅನ್ನೋದು. ಪಟ್ ಅಂತ ಬಡ್ದು, ಎಷ್ಟಕ್ಕೆ ತಗತ್ಯಾ ಅಂತ. ಬಿಸಿನೆಸ್ ಟ್ಯಾಕ್ಟೀಸು ಅಂದ್ರೆ ಇದು. ನಿಮಗೆ ಬೇಡವಾದದ್ದನ್ನು ಇನ್ನೊಬ್ಬರಿಗೆ ಲಾಭದಾಯಕವಾಗಿ ಮಾರೋದು ಅಂದರೆ ಇದೇನು. ಇದನ್ನು ಯಾರು ಕಲಿಸಿದ್ರು ಅವರಿಗೆ? ಕೆಲವು ಫ್ಯಾಮಿಲಿಗಳು ವ್ಯಾಪಾರಕ್ಕಾಗಿ ಹುಟ್ಟಿರ್ತಾರೆ. ನಾವೆಲ್ಲ BComನಲ್ಲಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ತೊಗೊಂಡು ವ್ಯಾಪಾರ ಮಾಡಲಾರ್ದ ಅಂಗಡಿ ಮುಚ್ಚಿದ್ವಿ. ಆದರೆ ಅದೇ ಪರಿಸರದಲ್ಲಿ ಹುಟ್ಟಿರ್ತಕ್ಕಂಥ ಜನರಿಗೆ ಬಿಸ್ನೆಸ್ನಾಗ ತಾನು ಈಗ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಕೋರ್ಸ್ ಇದೆ, ಬಿಸ್ನೆಸ್ ಲೆಕ್ಚರ್ಗಳಿದೆ, ಬಿಸ್ನೆಸ್ ಮೀಟಿಂಗ್ಸ್ ನಡೀತವೆ. ಯಾರಿತ್ರಿ ಹಳೆಯ ಕಾಲದಲ್ಲಿ, ನಿಮ್ಮ ತಂದೆ ತಾತಂದ್ರ ಕಾಲದಲ್ಲಿ ಯಾವ ಟ್ರೈನಿಂಗ್ಗಳಿದ್ವು? ಅವರ ಅನುಭವನೇ ಅವರಿಗೆ ಬಂಡವಾಳ, ಅವರ ಜನಪ್ರಿಯತೆಯೇ ಅವರಿಗೆ ಬಂಡವಾಳ. ಇಂಥ ಒಂದು ಉದ್ಯಮಗಳಲ್ಲಿ ತಾವೆಲ್ಲ ಇದ್ದೀರಿ. ನಿಮ್ಮೆಲ್ಲರ ವ್ಯಾಪಾರ, ಬಿಸ್ನೆಸ್ಸು, ಲಾಭ ಇವೆಲ್ಲ ದಿನೇ ದಿನೇ ವೃದ್ಧಿಯಾಗಲಿ ಅಂತ ಹಾರೈಸ್ತಾ, ಭಾಳ ಹೊತ್ತು ಕಾಯಿಸೋದಿಲ್ಲ. ತೀರ್ಥ ಪ್ರಸಾದದ ಸಮಯ, ಬೇಗ ಮಂಗಳಾರತಿ ಮಾಡಿ ಅದು ಮುಕ್ತಾಯ ಇದೆ. ಕಾರ್ಯಕ್ರಮ ಭಾಳ ಚೆನ್ನಾಗಾಗ್ತದೆ. ಇದು ತುಂಬ ಹೊತ್ತಾದರೆ ನೋಡಿ, ಟೈಮ್ ಹೇಳಿದ್ರೆ 8:30 ಸರ್. ಪಾಪ ಬೆಳಗ್ಗೆಯಿಂದ ಇದ್ದಾರೆ, ಇಲ್ಲಿಂದ ಒಂದು ಎಂಜಾಯ್ ಮಾಡೋದಕ್ಕೆ ಬಂದರೆ. ಎಂಜಾಯ್ ಮಾಡಿದ್ರೆ ತಾನೆ ಹಾಸ್ಯನ. ಓಕೆ, ನಾವು ಕಾರ್ಯಕ್ರಮಕ್ಕೆ ನಾವು ಕೂಡ ನಮ್ಮದು ಒಂದು ಬಿಸ್ನೆಸ್ಸೇ ಇದು. ದುಡ್ಡು ಕೊಟ್ಟರೆ ಹೋಗ್ತೀವಿ. ಪ್ರಾರಂಭದಲ್ಲಿ ಹಳ್ಳಿಗಳಿಗೆ ಹೋಗ್ತಿದ್ವಿ ನಾವು. ಹಳ್ಳಿಗಳಲ್ಲಿ ನಮ್ಮನ್ನು ತೋರಿಸೋದು, ತಮ್ಮ ಕಾರ್ಯಕ್ರಮ ಮಾಡೋದು. ಹಳ್ಳಿಗಳಲ್ಲಿ ನಮ್ಮ ಪ್ರಾಣೇಶ್ವರಿಗೆ ಮಾತಾಡ್ತಾರಂದು ತಮ್ಮದೆಲ್ಲ ಕಾರ್ಯಕ್ರಮ ಮಾಡೋದು. ಒಮ್ಮೆ 6 ಗಂಟೆಗೆ ವೇದಿಕೆ ಮೇಲೆ ಕೂತೋನು, ರಾತ್ರಿ 10 ಗಂಟೆ ಆದರೂ ಬರೀ ನಾನು ತೋರಿಸೋದು. ಈಗ ಪ್ರಾಣೇಶ್ವರ್ದು ಅದಕ್ಕಿಂತ ಮುಂಚೆ ಒಂದು ಭಾವಗೀತೆ, ಅದಕ್ಕಿಂತ ಮುಂಚೆ ಒಂದು ಕವಿ, ಹೀಗೆ ಸರ್
ಕವಿಗೋಷ್ಠಿ ಆಯಿತು, ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆಯಿತು, ಕಬಡ್ಡಿ ವಿಜೇತರಿಗೆ ಪ್ರೈಸು, ಒಂದು 40 ಜನರಿಗೆ ಸನ್ಮಾನ. ನಾನು ಹೋಗಿ ಫ್ರಂಟಲ್ಲಿ ಚೇರ್ ಕೂತಿದ್ದೆ. ಒಬ್ಬೊಬ್ಬರನ್ನೇ ವೇದಿಕೆ ಕರೆದು ನಾನು ಲಾಸ್ಟಿಗೆ ಹೋಗಿಬಿಟ್ಟೆ. ಅವ್ರು ಬಂದ ತಕ್ಷಣ ಎದ್ದು ಇನ್ನೊಂದು ಚೇರಿಗೆ ಹೋಗೋದು. ಇಡೀ ಊರಿನವರೆಲ್ಲ ಸ್ಟೇಜ್ ಮೇಲೆ ಇದ್ದರು, ಕೆಳಗಡೆ ನಾನು ಕೂರೋ ಪರಿಸ್ಥಿತಿ ಬಂತು. ಇಷ್ಟೆಲ್ಲ ಆದಾಗ ಬೆಳಗಿನ ಜಾವ 4:15 ನೋಡಿ, ಒಂದು 6 ಗಂಟೆಗೆ ಸ್ಟೇಜ್ ಮೇಲೆ ಕೂತವ್ರು ನಾವು. ವರದಿ ವಾಚನ ನೋಡಿ, ಇವತ್ತು ಏನಿಲ್ಲ ಟಕ್ಕಂತ ಪರಿಚಯ ಮಾಡಿದ್ರು ಬಿಟ್ಟರು. ಹೌದಾ? ಆಯ್ತು, ಇನ್ನೇನು ನಾನು ಶುರು ಮಾಡಬೇಕು. ಎಲ್ಲೋ ಜನ ಕೆಲವರು ಮಲಗಿದ್ದಾರೆ, ಕೆಲವರು ಎದ್ದಿದ್ದಾರೆ. ಇನ್ನೇನು ಶುರು ಮಾಡೋಕಂತ ಎದ್ನಿಂತು. ಮಹನೀಯರೇ ಮಹಿಳೆಯರೇ ಅಂದೆ. ಒಂದು ಮುದುಕಿ ಎದ್ನಿತ್ತು ಅಜ್ಜಿ. ಏನಮ್ಮ ಅಂದೆ. ಸರ್, ನಾನು ಪ್ರಾರ್ಥನೆ ಹಾಡಿಲ್ಲ ಬುದ್ಧಿ, ನಾನು ಪ್ರಾರ್ಥನೆ ಹಾಡಕ್ಕೆ ಕರ್ಕೊಂಬಂದಾರೆ ಅಂದ. ನಮ್ಮವ್ವ, ಒಂದು 6 ಗಂಟೆಯಿಂದ ಶುರು ಮಾಡೀನಿ, ಇನ್ನೂ ಪ್ರಾರ್ಥನೆ ಹಾಡಿಲ್ಲ. ತಾಯಿ ಬಾ ತಾಯಿ ಹಾಡು ಅಂದೆ. ಮುದುಕಿ ಅಜ್ಜಮ್ಮ 2 ನೀಲಾಂಜನ, ಅದಕ್ಕೆ ಎಣ್ಣೆ ಬತ್ತಿ ಹಿಡ್ಕೊಂಡು ಮೇಲೆ ಬಂದು ಸರ್, ಮೇಲೆ ಬಂದು ಶುರು ಮಾಡ್ಲಾ ಯಪ್ಪ ಮಾಡ್ಯವ. ಒಂದು ದಳದ ಕಮಲದಲ್ಲಿ ಒದಗಿ ಬಂದ ಲಿಂಗವೇ ಸತ್ಯ ಶಾಂತಿ ಲಿಂಗವೇ ನಿತ್ಯ ಪ್ರಾಣಲಿಂಗವೇ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. 2 ದಳದ ಕಮಲದಲ್ಲಿ ಎರಗಿ ಬಂದ ಲಿಂಗವೇ ಸತ್ಯ ಶಾಂತಿ ಲಿಂಗವೇ ನಿತ್ಯ ಪ್ರಾಣಲಿಂಗವೇ. ಓಂ ನಮಃ, ನೀವು ಹೇಳ ಓಂ ನಮಃ ಶಿವಾಯ. ಓಂ ನಮಃ ಶಿವ. ಶಬಾಷ್. 3 ದಳದ ಕಮಲದಲ್ಲಿ ಮೂಡಿ ಬಂದ ಲಿಂಗವೇ ಸತ್ಯ ಶಾಂತಿ ಲಿಂಗವೇ ನಿತ್ಯ ಜ್ಯೋತಿ ಲಿಂಗವೇ. 4 ದಳದ ಕಮಲದಲ್ಲಿ ನಾದ ಜ್ಯೋತಿ ಲಿಂಗವೇ ಸತ್ಯ ಶಾಂತಿ ಲಿಂಗವೇ ಮುಖ್ಯ ಪ್ರಾಣಲಿಂಗವೇ. 5 ದಳದ ಕಮಲದಲ್ಲಿ ಐಕ್ಯವಾದ ಲಿಂಗವೇ ಸತ್ಯ ಶಾಂತಿ ಲಿಂಗವೇ ನಿತ್ಯ ಪ್ರಾಣಲಿಂಗವೇ. ಹಿಂಗೆ 6 ದಳ ಆಯಿತು, 7 ದಳ ಆಯಿತು. 8 ದಳದ ಕಮಲದಲ್ಲಿ ಗಂಟು ಬಿದ್ದ ಲಿಂಗವೇ. ಮತ್ತು ಓಂ ನಮಃ. ಜನ ಒಂದು ಅಲ್ಲೇ ಮಲಿಬಿಟ್ರು ಸರ್. ಆ ಮುದುಕಿಗೆ ಪಾಪ ನೀರಡಿಕೆ ಆಯ್ತು ನೋಡಿ. ನನಗಿಲ್ಲೇ ಇಮಿಡಿಯೇಟ್ ತಂದು ಕೊಟ್ರು. ಅಲ್ಲಿ ಹಳ್ಳಿಯಾಗ ಯಾರು ತಂದು ಕೊಟ್ರು? 10 ದಳದ ಕಮಲದಲ್ಲಿ ಕಿತ್ತಿ ಬಂದ ಲಿಂಗವೇ ಸತ್ಯ ಶಾಂತಿ ಲಿಂಗವೇ ನಿತ್ಯ ಪ್ರಾಣಲಿಂಗವೇ. ಓಂ ನಮ. ನೋಡ್ತಾಳೆ, ಎಲ್ಲ ಜನ ಮಲಿಬಿಟ್ಟಾರೆ. ಯಪ್ಪ ಓಂ ನಮಃ ಶಿವಾಯ ಅನ್ರು ಅಂತ ಎಬ್ಬಿಸಿಲ್ಲ ಮುದುಕಿ. ಬೆಳಗಿನ ಜಾವ 6:15 ಅವಾಗ ಸೂರ್ಯ ಉದಯ ಆಗಿಬಿಟ್ಟಿತ್ತಾಗಲೇ. ಆ ಮಂದಿ ಏನಜ್ಜೇ ಅಂದ್ರು. 10 ದಳದ ಕಮಲದಲ್ಲಿ ಕಿತ್ತಿ ಓಂ ನಮಃ ಶಿವ. ಮೈ ಮುರಿದು ಹಾಡಿ ಎದ್ದು ನನ್ನ ಹತ್ರ ಈ ಥರ ಬಾಟ್ಲಿದ್ದು ನೋಡ್ಯಪ್ಪ, ಕುಡಿಯಾಕೆ ಒಂದಿಷ್ಟು ನೀರು ಕೊಡ. ನಾನು ಇದೇ ಟೈಮ್ ಅಂತೇಳಿ, ಅಜ್ಜಮ್ಮ ಇದ್ರಾಗ ಎಷ್ಟು ದಳ ಅದಾವ ಯವ ಅಂತ. ಯಪ್ಪ 108 ಅದಾವ ಅಂತ. ಇಂತಿಂಥ ಕಾರ್ಯಕ್ರಮಗಳು ಅನುಭವಿಸಿದ್ರಿಂದಲೇ ಇವತ್ತು ಇಂಥ ಕಾರ್ಯಕ್ರಮಗಳು ಕೂಡ ಸಿಗ್ತವೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅದಕ್ಕೆ ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಕಠಿಣ ಪ್ರಸಂಗಗಳನ್ನು ಅವು ನಮ್ಮನ್ನು ಮಟಾಶ್ ಮಾಡೋದಕ್ಕೆ ಬಂದವಂತ ಮಾತ್ರ ತಪ್ಪದೇ ತಿಳಿಬೇಡ್ರಿ. ಅವೆಲ್ಲ ಸ್ಟೆಪ್ಪಿಂಗ್ ಸ್ಟೋನ್ಸ್ ಟು ಸಕ್ಸಸ್. ಅಡೆತಡೆಗಳೆಲ್ಲ, ಅದರಲ್ಲೂ ಬಿಸ್ನೆಸ್ ಫೀಲ್ಡಲ್ಲಿ ಅಡೆತಡೆಗಳು ಜಾಸ್ತಿ. ರೇಟ್ ಫ್ಲಕ್ಚುಯೇಷನ್ ಇರ್ತದೆ, ಬಜೆಟ್ಗಳ ಮೇಲೆ ನಿರ್ಧಾರ ಇರ್ತದೆ ನಿಮ್ಮದೆಲ್ಲ ಜೀವನ. ಇವೆಲ್ಲವುಗಳನ್ನು ಗೆದ್ದು ಎಲ್ಲರೂ ಅತ್ಯುತ್ತಮವಾಗಿರ್ತಕ್ಕಂಥ ಬಿಸ್ನೆಸ್ ಮ್ಯಾಗ್ನೆಟ್ಗಳಾಗಲಿ ಅಂತ ಹಾರೈಸ್ತಾ, ನಾಗೇಂದ್ರ ಅವರು ನಮ್ಮನ್ನು ಜ್ಞಾಪಿಸ್ಕೊಂಡು ನಮ್ಮನ್ನು ಕರೆಸಿ ನಮ್ಮ ಮಾತುಗಳನ್ನು ನೀವೆಲ್ಲ ಕೇಳೋದಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ಅವ್ರನ್ನ ವಂದಿಸ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅವರಿಗೆ ವೇದಿಕೆಯನ್ನು ಬಿಟ್ಕೊಡ್ತಾಯಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹೌದಾ? ಅದಕ್ಕೆ ನಮ್ಮ ಬೀಚಿ ಭಾಳ ಚೆನ್ನಾಗಿ ಹೇಳ್ತಾರೆ, ಕೆಟ್ಟ ಕುರುಪಿ ಮಗಳಿದ್ಲು ಅವನಿಗೆ, ಚಂದ ವರ್ಣನೆ ಮಾಡಿ ಇನ್ನೊಬ್ಬರಿಗೆ ಮದುವೆ ಮಾಡಿಕೊಡ್ತಿದ್ದ. ಬಟ್ ಈಗ ಹೆಣ್ಣುಗಳು ಕಡಿಮೆ ಆಗಿರೋದ್ರಿಂದ ನಾವು ಮನೆಗೆ ಕನ್ಯೆ ನೋಡೋದಕ್ಕೆ ಹೋಗೋದಲ್ರಿ. ಮೊನ್ನೆ ಯಾವುದೋ ಪೇಪರಲ್ಲಿ ಬಂದಿತ್ತು, ಹುಲಿಗಳ ಸಂಖ್ಯೆ ಕಡಿಮೆ ಆಗುತ್ತಿದೆ. ತೊಗೊಂಡು ಏನು ಮಾಡ್ತೀರಿ? ಹುಡುಗಿಯರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. 1,000 ಗಂಡುಗಳಿಗೆ 840 ಹುಡುಗಿಯರಿದ್ದಾರೆ. ಇನ್ನು ಎಷ್ಟು ಶಾರ್ಟೇಜ್ ಬಂತು? 100 ಎಷ್ಟು ಟಕ್ ಅಂತ ಹೇಳಿದ್ರು ನೋಡು, 160 ಜನ. ಹೌದಾ? ಅದಕ್ಕೆ ಯಾವನೊಬ್ಬ ನಮ್ಮಂತ ಮದುವೆ ಆಗಲ್ಲ ಅದನ್ನು ಹೇಳಿದ್ರಂತೆ, ಸರ್ ಹುಲಿ ಸಂಖ್ಯೆ ಜಾಸ್ತಿ ಮಾಡಿ ಏನು ಮಾಡ್ತೀರಿ? ಹುಡುಗಿಯರ ಸಂಖ್ಯೆ ಜಾಸ್ತಿ ಮಾಡಿ. ಹೆಣ್ಣು ಭ್ರೂಣ ಅಂತ ಗೊತ್ತಾದ ತಕ್ಷಣ ತೆಗಿಸ್ಕೊಂತಾರೆ.
ಎಷ್ಟು ಕಿರಿಕಿರಿ. ಇವಾಗ ಎಷ್ಟು ಡಿಮಾಂಡ್ ಬಂದೈತ್ರಿ. ನಾವು ಅವ್ರ ಮುಂದೆ ಹೋಗಿ ಹಿಂಗೆ ಕುಂತು ಹಾಡು ಆಡ್ಬೇಕಾಗೈತೆ. ಅವಾಗೆಲ್ಲ ಕರ್ಕೊಂಬಂದು ಹಾಡು ಆಡಕ್ಕೆ ಬರ್ತೈತೆ. ನಮ್ಮ ಹಾರ್ಮೋನಿಯಂ ತರಿಸ್ರಿ, ಆಕಿ ಒಂದೇ ಹಾಡು ಆಡ್ತಿದ್ಲು. ದಯ ಮಾಡೋ ರಂಗ ದಯ ಮಾಡೋ, ದಯ ಮಾಡೋ ನಿನ್ನ ದಾಸನ, ದಾಸಿ ಆಕಿ ದಾಸನ ಮೇಲೆ. ಅಂದ್ರೆ ನಿಮಗೆ ನೋಡಕ್ಕೆ ಬಂದವ್ರಿಗೆ ಅಪ್ಪ ದಯ ಮಾಡೋ ನನ್ನಂತಕಿನ ಮಾಡ್ಕೊಳಕ್ಕೆ ಬಂದಾನ ಅಂತದು. ಹೌದು, ಅರ್ಥ ಆಯ್ತಲ್ಲ? ಅಂಥದ್ದು ಹೋಗಿ ಹೆಂಗಾಗ್ಯದ್ರಿ ಈಗ. ಹುಲಿ ಸಂಖ್ಯೆ ಹೆಚ್ಚು ಮಾಡೋದಕ್ಕೆ ಸರ್ಕಾರ ಬಜೆಟ್ ಬಿಡುಗಡೆ ಮಾಡೈತೆ. ಅದರಿಂದ ಏನಾರು ಲಾಭ ಐತೆ? ಎದುರು ನೋಡಿದ್ರೆ ತಿಂದು ಹಾಕ್ತದೆ ನಮ್ಮನ್ನ. ಅದಕ್ಕೆ ಹೆಣ್ಣು ಭ್ರೂಣ ಹತ್ಯೆ ಮಾಡಿದವ್ರಿಗೆ ಶಿಕ್ಷೆ ಕೊಡ್ರಿ ಅಂತ ಗೌರ್ಮೆಂಟು ಈಗ ಆರ್ಡರ್ ಮಾಡ್ತಾ ಇದೆ. ಅಲ್ಲ, ಎಷ್ಟು ಹೆಣ್ಣು ಸಂಖ್ಯೆ ಮಾಡಿದ್ರೆ ಹುಡುಗಿಯರ ಸಂಖ್ಯೆ ಹೆಚ್ಚು ಮಾಡಿದೆ. ಈಗ ಮದುವೆ ಆಗಿಂದ ಗಾಡಿ ಮ್ಯಾಗ ನಾವು ಹುಲಿನ ಕೂಡಿಸ್ಕೊಂಡು ಹೋಗಂಗಿಲ್ಲ, ಹುಡುಗಿನ ಕುಂದಿರ್ಸ್ಕೊಂಡು ಹೋಗ್ತೀವಿ. ಹೌದಾ? ಆದ್ರೆ ಹುಡುಗಿನೂ ಹುಲಿ ಹೆಂಗೆ ಆಗ್ತಾಳೆ ಮದುವೆ ಆಗಿಂದ, ಆ ಮಾತು ಬೇರೆ. ಹೀಗೆ ಹಾಸ್ಯದ ಪಂಚಗಳು. ಅದಕ್ಕೆ ದಯವಿಟ್ಟು ನೀವು ಬಿಡುವಿನ ವೇಳೆಯಲ್ಲಿ ಮನ್ಯಾಗ ಅಥವಾ ನೀವು ಎಲ್ಲಾದ್ರೂ ಅಂಗಡಿಯಾಗ ಕುಂತಾಗ ಜರ್ನಿಯಲ್ಲಿ ಓದೋ ಹವ್ಯಾಸ ಇಟ್ಕೊಳ್ರಿ. ಈ ಮೊಬೈಲ್ ಬಂದಾನಿಂದ ಎಲ್ಲರೂ ಬಿಟ್ಬಿಟ್ಟಿರಿ. ಬರೀ ತಿಕ್ಕದೆ 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 ಹಿಂದಕ್ಕೆಲ್ಲ ಕೈಯಾಗ ತಂಬಾಕು ಇದನ್ನ ಹಾಕ್ಕೊಂಡು ಹಿಂಗೆ ತಿಕ್ತಿದ್ರು. ಮತ್ತೇನಪ್ಪ ಸುದ್ದಿ ಹೇಳು ಅಂದ ತಿಕ್ಕ ಮಟ್ಟ ಮಾತಾಡ್ತಿದ್ರು. ಬಾಯಿಗೆ ಹಾಕೊಂಡ್ರೆ ನಮಗೆ ಸತ್ತವ್ರ ಪಾಲಿ. ಹೌದಾ? ಹೊಯ್ಕೋ ನೀನು ಅವಾಗ ಏನೋ ಅನ್ನಂಗಿಲ್ಲ. ಈಗಲೂ ಹಳ್ಳ್ಯಾಗ ಎಲೆ ಅಡಿಕೆ ತುಂಬು ತೆಗಿಯೋದು, ಮತ್ತೇನಪ್ಪ ಗೀರೋದು, ಸುಣ್ಣ, ಎಷ್ಟು ಚಂದ್ರಿ ಅದು. ನಮಗಿಲ್ಲ ಪ್ಯಾಂಟ್ ಶರ್ಟ್ನವ್ರಿಗೆ. ಭಾಳ ಕಾಂಪ್ಯಾಕ್ಟ್ ಅಲ್ಲ. ಮುಂದಿನ ದಿನಗಳಲ್ಲಿ ಇನ್ನೂ ಡಿಸ್ಟ್ರಿಬ್ಯೂಟರ್ ಸಂಖ್ಯೆ ಹೆಚ್ಚಾಗಲಿ, ಅಲ್ಲಿವರೆಗೂ ಜನ ಕೂಡಲಿ ಅಂತ ನಾನು ಹಾರೈಸ್ತಿದ್ದೀನಿ. ಜನ ಜಾಸ್ತಿ ಇದ್ದಷ್ಟು ಮಾತಾಡೋದಕ್ಕೆ ಉತ್ಸಾಹ ಬರ್ತದೆ. ನಾವು ಮ್ಯಾಕ್ಸಿಮಮ್ ಜನಸಂಖ್ಯೆ ಮಾತಾಡಿದ್ದು ಅಂದರೆ ಒಂದು 25-30 ಸಾವಿರ ಜನರು. ಶಿವರಾತ್ರಿಯಲ್ಲಿ ಭಾಳ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಾಗ್ತವೆ. ಮತ್ತು ಮಿನಿಮಮ್ ದೊಡ್ಡ ದೊಡ್ಡ ಜಾತ್ರೆ ಗೀತ್ರೆಗಳೆಲ್ಲ ಹೋಗ್ತವೆ ಉತ್ತರ ಕರ್ನಾಟಕದಲ್ಲಿ. ಅಂಥ ಸಮಯದಲ್ಲಿ 50,000ದವರೆಗೂ ಕೂಡ ನೀವು ವಿಡಿಯೋಗಳು ದಯವಿಟ್ಟು ನಿಮ್ಮಲ್ಲಿ ಯಾರಿಗಾದರೂ ನಂದ ವಿಡಿಯೋಗಳನ್ನು ಪ್ರಾಣೇಶ್ ಅಂತ ಹೊಡೆದ್ರೆ ಬರ್ತಾವೆ. ಅವ್ಯಾವು ನನಗೆ ಹುಟ್ಟಿದ್ವು ಅಲ್ಲ, ಸ್ವತಃ ನನ್ನ ಮಕ್ಕಳೇ ಮಾಡಿರ್ತಕ್ಕಂಥ ಒಂದೇ ಒಂದು ನನ್ನ ಆಫೀಸಿಯಲ್ ಚಾನಲ್ ಅಂದರೆ 2 ಇದೆ. ಒಂದು ಇವಾಗೇನು ಬಂದಿದ್ದಾರೆ ಸ್ಯಾಂಡಲ್ವುಡ್ ಟಾಕೀಸ್ ಅಂತ, ಅದು ಒಂದು. ಇನ್ನೊಂದು ಪ್ರಾಣೇಶ್ ಪರ್ಯಟನೆ. ಈ 2 ಚಾನಲ್ಗಳಿಗೆ ನೀವು ಸಬ್ಸ್ಕ್ರೈಬ್ ಆಗಬೇಕು. ಬೆಲ್ ಬಟನ್ ಅಂದರೆ ನಿಮಗೆ ಪ್ರತಿ ಗುರುವಾರ ಒಂದು ಹೊಸದು ಬರ್ತದೆ. ಮತ್ತು ನವನೀತ್ ಅವ್ರದ್ದು ಹಳೆಯ ಸ್ಟ್ಯಾಂಡರ್ಡ್. ಇವರು ನವನೀತ್ ಅಂತ ನೀವೆಲ್ಲ ಸಿನಿಮಾ ನಿರ್ದೇಶಕರವರು. ಖರ್ವ ಕೆಲವು ಸಿನಿಮಾಗಳ ನಿರ್ದೇಶಕರವರು, ಬಹಳ ಒಳ್ಳೆ ನಿರ್ದೇಶಕರು ಕನ್ನಡ ಚಲನಚಿತ್ರದ. ಅವ್ರದ್ದು ಸ್ಯಾಂಡಲ್ವುಡ್ ಟಾಕೀಸ್ ಇವತ್ತು ಬೆಂಗಳೂರಿಗೆ ಬಂದಾಗ ಅವ್ರು ಶೂಟ್ ಮಾಡ್ತಾರೆ. ನಾವು ಎಲ್ಲೆಲ್ಲಿ ಹೋಗಿರ್ತೀನೋ ಅಲ್ಲಿ ಕಾರ್ಯಕ್ರಮ ಶೂಟಿಂಗನ್ನು ಪ್ರಾಣೇಶ್ ಪರ್ಯಟನೆಯಲ್ಲಿ ಹಾಕ್ತೀವಿ. ಈ 2 ಚಾನಲ್ಗಳಿಗೆ ಗೊತ್ತಾಯ್ತಲ್ಲ, ಸ್ಯಾಂಡಲ್ವುಡ್ ಟಾಕೀಸ್ ಮತ್ತು ಪ್ರಾಣೇಶ್ ಪರ್ಯಟನೆ. ಈ 2 ಚಾನಲ್ ಮಾತ್ರ ನನ್ನ ಸ್ವಂತದ್ದು. ಅದನ್ನು ನೀವು ಪ್ರತಿ ವಾರ ನೋಡಿದರೆ, ಅದಕ್ಕೆ ಸಬ್ಸ್ಕ್ರೈಬ್ ಆದರೆ ಮಾತ್ರ ನನ್ನನ್ನು ಉಳಿಸಿ ಬೆಳೆಸಿದೆ ಅಂತ ಆಗ್ತದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸೋದೆಲ್ಲ ಶುರು ಮಾಡ್ತೀನಿ. ಭಾಳ ಅದ್ಭುತವಾಗಿ ಇಬ್ಬರು ತಮ್ಮ ಫೀಲ್ಡ್ನಲ್ಲಿ ಮಾತಾಡಿದರು. ಹಾಸ್ಯಕ್ಕೆ ಇಂಥದೇ ವಸ್ತು ಅಂತಿಲ್ಲ ಅಂತ ಎಲ್ಲರೂ ಹೇಳ್ತೀವಿ ನಾವು. ಅದು ವ್ಯಾಪಾರ ಮಾಡೋವಂಥ ಅಥವಾ ಯಾವುದೋ ಒಂದು ಪ್ರಾಡಕ್ಟನ್ನು ಮಾರಬೇಕಾದಾಗ ಮನುಷ್ಯ ಭಾಳಷ್ಟು ಮಾತುಗಾರಿಕೆಯನ್ನು ಹೊಂದಿರಬೇಕಾಗ್ತದೆ. ಮಾತುಗಾರಿಕೆಯೇ ಬಂಡಾಳ. ನಮ್ಮದು ವ್ಯಾಪಾರನೇ, ಹಾಸ್ಯವನ್ನು ಮಾರ್ತೀವಿ ನಾವು. ನಾಗೇಂದ್ರ ಅವರು ಬೇಕಾದಷ್ಟು ಪರ್ಫೆಕ್ಟ್ ಇದ್ದಾರೆ ಆ ಫೀಲ್ಡಲ್ಲಿ. ನೀವು ಕೂಡ ಮಾತು ಕಲಿಬೇಕಾದ್ರೆ ನಾವು ಮಾತಾಡೋಕೆ ಹೋಗ್ತೀವಿ ಬರೋದೇ ಇಲ್ಲ ಅಂತಾರೆ ಭಾಳ ಜನ. ಆಡ್ತಾ ಇರ್ಬೇಕು. ಹೆಣ್ಮಕ್ಳಿಗೆ ಯಾರು ಮಾತು ಕಲಿಸ್ತಾರೆ? ಹೆಂಗೆ ಮಾತಾಡ್ತಾರೆ ಅವ್ರು? ಕಟ್ಟಿ ಮ್ಯಾಗ ಇಬ್ಬರು ಕುಂತರು ಅಂದ್ರೆ ಅವ್ರ ಜೊತೆಗೆ ಯಾರಿಲ್ಲ ಅವ್ರ ಬಗ್ಗೆನೇ ಮಾತಾಡ್ತಾರೆ. ಹೌದಾ? ಗಂಡಸ್ರು ಹಂಗಲ್ಲ. ಗಂಡಸ್ರು ಭಾಳ ಮಾತು ಕಮ್ಮಿ. ಯಾಕಂದ್ರೆ ಮನೆಗೆ ಸುಮ್ಮನೆ ರೀ, ನಿಮಗೇನು ಗೊತ್ತೈತೆ ಅಂದು ನಮ್ಮನ್ನು. ಅದಕ್ಕೆ ನೀವೇನು ಮಾಡಬೇಕು, ಮನೆ ಬಿಟ್ಟು ಹೊರಗೆ ಮಾತಾಡೋದು ಕಲಿಬೇಕು. ಇಲ್ಲಿ ಇವತ್ತು ಇಡೀ 1 ದಿವಸ ಕಳೆದ್ರಿ, ನಿಮ್ಗೆ ಸಮಯ ಸಿಕ್ಕರೆ ನಿಮ್ಮ ಅಭಿಪ್ರಾಯಗಳಲ್ಲಿ ಹೇಳೋದ್ರ ಮೂಲಕ ನೀವು ಮಾತಾಡೋದು ಕಲಿಬೇಕು. ನಾನು ನಾಗೇಂದ್ರ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತೀನಿ, ಒಂದಲ್ಲ ಒಂದು ದಿವಸ ಬೆಂಗಳೂರಿನಲ್ಲಿ ಯಾವಾಗಾದರೂ ಹೌ ಟು ಸ್ಪೀಕ್, ಮಾತಾಡೋದಕ್ಕೆ ಏನು ಬೇಕು ಅಂತ ಒಂದು ಟ್ರೈನಿಂಗ್ ಇದೆ. ಇಲ್ಲೇ ನಿಮ್ಮನ್ನು ರೆಡಿ ಮಾಡಿಸೋವಂಥದ್ದು. ಅದೊಂದು 2-3 ಅವರ್ಸ್ ಕಾರ್ಯಕ್ರಮ, ಅದೊಂದು ಅರೇಂಜ್ ಮಾಡಿ ಸರ್. ನೀವೆಲ್ಲ ಮಾತಾಡೋದಕ್ಕೆ ನಿಮಗೆ ಮಾತು ತುಂಬ ಮುಖ್ಯ. ಹೌದಾ? ನಿಮಗೆಲ್ಲ ಯಾಕಂದರೆ ನೀವು ಸೇಲ್ಸ್ ಮಾಡ್ಬೇಕು ಇವರೆಲ್ಲ ಅಲ್ಲ. ಹೆಂಗೆ ಹೇಳಬೇಕು ಅಂತಂದರೆ ಅದು ಅನೇಕ ನೀವು ಪುಸ್ತಕಗಳು ಓದೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಎಂಥ ವಸ್ತುವನ್ನಾದರೂ ಮಾರಬೇಕು.
ಅವನಿಗೆ ತಲೆ ಕಟ್ಟಂಗೆ ಆಗಿತ್ತು ಇವೆಲ್ಲ ನೋಡಿ ಕೇಳ್ಕೊಂತ ಹೋಗಿ ಬಂಧುಗಳೇ. ಈ ರೈಲ್ನಲ್ಲಿ ಬಸ್ನಲ್ಲಿ ಭಾಳಷ್ಟು ಹಾಸ್ಯ ಪ್ರಸಂಗಗಳು ಸಿಗ್ದವ್ರು. ಈ ಬಸ್ ಅಂದ ತಕ್ಷಣ ಗೊತ್ತಾಯ್ತು 5 ಗ್ಯಾರಂಟಿಗಳು ಕೊಟ್ಟಾರ, ಈ ಹೆಣ್ಮಕ್ಳಿಗೆಲ್ಲ ಫ್ರೀ ಅಂತೇಳಿ ಹೇಳಕತ್ತಾರೆ. ಮನೆಯಾಗೆಲ್ಲ ಹೆಣ್ಮಕ್ಳೆಲ್ಲ ಖುಷಿಯಾಗಿಬಿಟ್ಟಾರೆ, ತವ್ರ ಮನೆಗೆ ಹೋಗ್ಬೋದು, ಹೋಗ್ಬೋದು. ನೆನಪಿಟ್ಕೊಡ್ರಿ ಹೆಣ್ಮಕ್ಳು, ಗಂಡಗನ ಗರ್ಲ್ ಫ್ರೆಂಡ್ಗಳು ಇರ್ತಾರೆ, ಅವ್ರಿಗಿನ ಫ್ರೀ ಇರ್ತಂಬಂದು ನೆನಪಿರ್ಬೇಕು ನಿಮಗೆ. ಅವರು ಬಂದು ಹೋದ್ರಂತ ಭಾಳ ಕಷ್ಟ ಆಗ್ತದೆ. ಇನ್ಮೇಲೆ ಬಸ್ನಾಗ ಒಂದೇ ಒಂದು ಶಬ್ದ ಕೇಳ್ತದೆ ನೋಡ್ರಿ, ಯಾರು ಎಲ್ಲಿ ಗಂಡಸರು ಟಿಕೆಟ್ ತೊಗೊಳ್ರಿ, ಇಷ್ಟ ಕೇಳ್ತದೆ, ಮತ್ತೇನು ಕೇಳಂಗಿಲ್ಲ. ಇವು ಎಲ್ಲ ಯೋಜನೆಗಳು, ಇದರಲ್ಲಿ ಕೂಡ ನಾವು ಹಾಸ್ಯವನ್ನು ಹುಡುಕ್ಬೋದಲ್ಲಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ಗಳು ಬಂಧುಗಳೇ. ನಿಜವಾಗಿ ಗಂಡಸರೇ ವೈರಿಗಳು ಅಂತಾರೆ. ಬಸ್ನಾಗ ಕೂತಿರ್ತೀರಿ ನೀವು, ಕೂತಂಥ ಸಂದರ್ಭದಲ್ಲಿ ಯಾರಾದ್ರೂ ಬಂದು ಒಬ್ಬ ಗಂಡಸು ಬಂದು ಕೇಳ್ತಾನೆ, ಯಾರಾದ್ರೂ ಬರ್ತಾರ ಅಂತ ಕೇಳ್ತಾನೆ. ಗಂಡು ಮಕ್ಳು ಅಂತಾರೆ ಬರ್ತಾರೆ ಅಂತಾರೆ, ಸುಮ್ಮನೆ ಯಾರು ಬರ್ತಾರಂಗಿಲ್ಲ, ಬರ್ತಾರೆ. ಅವನಿಗೆ ಆಸೆನೇ ಬೇರೆ ಇರ್ತಾರೆ. ಅವ ಹಿಂದೋಗಿ ಕೂಡ್ತಾನೆ. ಅವನಿಂದನೇ ಒಬ್ಬ ಹೆಣ್ಮಗಳು ಬರ್ತಾಳೆ, ಯಾರಾದ್ರೂ ಬರ್ತಾರೆ, ಯಾರು ಬರಲ್ಲ ಕೂಡ್ರಿ ಅಂತಾರೆ ಮಗ. ಕೂತ ತಕ್ಷಣ ಅವ ಏನು ಹಿಂದೋಗಿದ್ನಲ್ರಿ ಸಿಟ್ಟಿಗೆ ಅದು ಬಂದ್ಬಿಡ್ತಾನವ. ನನಗೆ ಯಾಕೆ ಬಿಟ್ಟಿಲ್ಲ, ಅವನಿಗೆ ಆಕಿಗೆ ಯಾಕೆ ಬಿಟ್ಟು ಹೇಳಲೇ, ಆಕೆ ನಾನು ಬೇಕಿದ್ದ ಕಳ ನಾ ಬಿಟ್ಟಿನಂತ ನೀವು, ಆಕೆ ನಿನಗೆ ಹೆಂಗೆ ಬೇಕಾಗ್ತಾಳೆ, ಆಕೆ ನನ್ನ ಹೇಳ್ತಂತ ಇವ ಅಂತಾನೆ. ಇವು ಬಸ್ನಾಗ ಟ್ರೈನಾಗ ಭಾಳಷ್ಟು ಹಾಸ್ಯ ಪ್ರಸಂಗಗಳು ಸಿಗ್ತಾವೆ ಬಂಧುಗಳೇ. ಟ್ರೈನ್ನಾಗಂತೂ ಅದ್ಭುತ. ಒಂದ್ಸಲ ದಾವಣಗೆರೆಯಿಂದ ಬೆಂಗಳೂರು ಕಡೆಗೆ ಈ ಟ್ರೈನ್ ಬಿಡ್ಲಕತ್ತಿತ್ತು. ಟ್ರೈನ್ ಬಿಡೋ ಬಂದಾಗ 3 ಜನ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆದ ತಕ್ಷಣ ಟ್ರೈನ್ ಬಿಡ್ಲಕತ್ತಿದ್ದು ಹತ್ರ ಅಂದ ತಕ್ಷಣ ಒಬ್ಬರು ಮುಂದಿನ ಬಾಗಿಲಿಂದ ನಿಂತರು, ಇನ್ನೊಬ್ಬರು ಹಿಂದಿನ ಬಾಗಿಲಿಂದ ಇತ್ತರು. ಇಬ್ಬರು ಒಳಗಡೆ ಭೇಟಿ ಆದರು. ಅಷ್ಟೊತ್ತಿಗೆ TC ಬಂದು ಟಿಕೆಟ್ ಕೇಳಿದ. ಇಬ್ಬರು ಅಣಿಯನ್ನು ಬಿಡ್ಕೊಂಡ್ರು. ಯಾಕಪ್ಪ ಅಂತಂದ್ರೆ ಇವ್ರು ಕಳಿಸ್ಲಾಕ ಬಂದವರು. ಅವ ಏನು ಊರಿಗೆ ಹೋಗ್ಬೇಕಾದ್ರೆ ಸ್ಟೇಷನ್ದಾಗ ಉಳ್ಕೊಂಡ ನಾವು. ಇವು ಯಾವುದೋ ಒಂದು ಗುಂಗಿನಾಗ ಐತ್ಬಿಟ್ಟು ಹತ್ರ ಅಂದ ತಕ್ಷಣ. ಈ ಥರದ ಹಾಸ್ಯ ಪ್ರಸಂಗಗಳು ನಮ್ಮ ಜೀವನದಲ್ಲಿ ಸಿಗ್ತಾವೆ ಬಂಧುಗಳೇ. ಭಾಳ ಚಂದ ಕಾರ್ಯಕ್ರಮ, ನಿಜವಾಗಿ ಹೇಳ್ಬೇಕಾಯ್ತಂದ್ರೆ ಭಾಳ ಚಂದ ಕೇಳಕೈತಾರೆ, ಅದು ಭಾಳ ಸಂತೋಷ ಅನಿಸ್ತದೆ. ಮನುಷ್ಯನಿಗೆ ಯಾವುದು ನೋಡ್ರಿ, ಒಂದು ಮನುಷ್ಯನ 4 ಮಾತುಗಳು, ಒಳ್ಳೆ ಮಾತುಗಳು ಒಬ್ಬನ ರಕ್ತ ಜಾಸ್ತಿ ಮಾಡ್ತಿತ್ತು, ಅದು ರಕ್ತದಾನಕ್ಕೆ ಸಮಾನ ಆಗ್ತಾವಂತ. ಇನ್ನೊಬ್ಬರ ಕಣ್ಣೀರು ಒಲಿಸಿದ್ರಂತೂ ಕೊಡ್ರಿ, ಅದು ಸ್ವಚ್ಛ ಭಾರತ ಸಮಾನ ಆಗ್ತದಂತ ಬಂಧುಗಳೇ. ಅದಕ್ಕೆ ಒಂದು ಒಳ್ಳೆ ಸ್ವಚ್ಛ ಭಾರತ ಅಂದರೆ ಇನ್ನೊಬ್ಬರ ದುಃಖವನ್ನು ಒರೆಸಲಿಕ್ಕೆ, ದುಃಖವನ್ನು ಮೆರೆಸಲಿಕ್ಕೆ, ಅಥವಾ ನಗುವಿನಿಂದ ಇಷ್ಟೆಲ್ಲ ಒಳ್ಳೆಯದಾಗ್ತಂತ ಅನ್ನೋಕೆ ಒಂದು ಉದ್ದೇಶದಿಂದ ನಮ್ಮ ನಾಗೇಂದ್ರ ಅವರು ಮತ್ತು ದರ್ಶನ್ ಇನ್ನು ಇಂಟರ್ನ್ಯಾಷನಲ್ ಕಂಪ್ನಿಯವರು ಏನಿದೆಯಲ್ಲ, ಒಂದು ಊದಿನ ಕಡ್ಡಿ ಕಂಪ್ನಿ, ಈ ಒಂದು ಕಂಪ್ನಿಯವರು ನಗುವಿನ ಮೂಲಕ ತಮ್ಮನ್ನೆಲ್ಲ ಒಂದು ರೀಚಾರ್ಜ್ ಮಾಡ್ತಕ್ಕಂಥ ಕೆಲಸಗಳು ಮಾಡಿದ್ದಾರೆ ಬಂಧುಗಳು. ಭಾಳ ಸಂತೋಷ ಅನಿಸ್ತದೆ. ತಾವೆಲ್ಲ ನಕ್ಕು ಎಂಜಾಯ್ ಮಾಡ್ಲಕತ್ತೀರಿ. ಇದು ನಾವು ಭಾಳ ದಿನಗಳ ನಂತರ ಒಂದು ಒಳ್ಳೆಯ ಆಡಿಯನ್ಸ್ ನಾವು ಕಂಡುಕೊಂಡಿವಿ ಅಂತ ನಾವು ಅನ್ಕೋತೀವಿ.